ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಇದು ರೀಪೋಸ್ ಅರ್ಪಿಸುವ ಮಿರ್ಚಿ ಮಂಡಕ್ಕಿ ನೋಡ್ರಪ್ಪ. ಬಿಗ್ ಬಾಸೋ ಬಿಗ್ ಬಾಸ್ ಏನು ಬಿಡ್ರಿ. ದೇಶದಾಗ ಏನು ನಡಿಲಿಕ್ಕತ್ತದ ಅಂತ ಅನ್ನೋದಕ್ಕಿಂತ ಬಿಗ್ ಬಾಸ್ನಾಗ ಏನಾಗ್ಲಿಕ್ಕತ್ತದ ಅಂತ ನೋಡೋರೇ ಜಾಸ್ತಿ ಆಗಿಬಿಟ್ಟಾರ. ಆದರೆ ಈ ಸಲ ಅಷ್ಟೇನೂ ಗಮ್ಮತ್ತಿಲ್ಲ ಬಿಗ್ ಬಾಸು ಅಂತ ಒಂದಿಷ್ಟು ಮಂದಿ ಹೇಳೋ ಹೊತ್ತಿಗೆ ಒಂದು ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತಂದವರು ಬಿಗ್ ಬಾಸ್ನಿಂದ ಹೊರಗೆ ಹಾಕಿಬಿಟ್ರು. ಈಗ ಮತ್ತೆ ಎಲ್ಲನೂ ಓಕೆ ಆಗ್ಯದ ನೋಡ್ರಪ್ಪ. ಈ ಕೂಸನ್ನೂ ಚೂಟಿ ತೊಟ್ಲಾನೂ ತೋಗಿ ಹೆಂಗೆ ನಾವು ಅಂತ ಒಂದಿಷ್ಟು ಮಂದಿ ಮೀಸಿ ತಿರುವಿದ್ದೂ ಆಯಿತು. ಅದು ಯಾವ ಬಾಯಾಗ ಪಾಪ ಹುಡುಗಿ ರಕ್ಷಿತಾ ಶೆಟ್ಟಿ ಹೇಳಿದ್ಲು ನೋಡ್ರಿ. ಸುದೀಪ್ ಅವರು ಯಾರನ್ನ ಮನೆಯಿಂದ ಹೊರಗೆ ಹಾಕ್ತೀರಿ ಅಂತ ಅಂದಾಗ ಎಲ್ಲರನ್ನೂ ಹಾಕ್ತೀನಿ ಅಂತ ಅಂದ್ಬಿಟ್ಲ. ಇಡೀ ಮನೆ ಮಂದಿನೇ ಹೊರಗೆ ಹೋಗಿ ಮತ್ತೀಗ ಒಳಗೆ ಬಂದರು ನೋಡ್ರಿ. ಈಗ ಇನ್ನೊಂದು ಮಜಾ ಏನಂದ್ರೆ ಬಿಗ್ ಬಾಸಿಗೆ ಎಂಟ್ರಿ ಕೊಡ್ಲಿಕ್ಕೆ ಇನ್ನೊಬ್ರು ಭಯಂಕರ ರೆಡಿ ಹಾಕಿ ಕಾಯ್ಲಿಕ್ಕತ್ತಾರಂತ. ಒಂದು ದಿನಕ್ಕರೆ ಬಿಗ್ ಬಾಸ್ ಮನೆಗೆ ಹೋಗ್ಬೇಕಂತ ಕೂತು ಬಿಟ್ಟಾರಂತ. ಅವ್ರು ಯಾರೂ ಅಲ್ರಪ್ಪ, ಒನ್ ಆ್ಯಂಡ್ ಓನ್ಲಿ ಸುಜಾತಾ ಭಟ್. ಹೀಗೆ ಬಿಗ್ ಬಾಸ್ಗೆ ಏನಾದ್ರು ಕರೆದ್ರೆ ಅದಕ್ಕೂ ಹೋಗ್ಬೇಕು ಅಂತ ರೆಡಿ ಆಗಿದ್ದೀನಿ. ಅಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿಗೆ ಏನಾದ್ರು ಇದ್ ಮಾಡಿದ್ರೆ, ಹಾಗಿಲ್ಲ ಅಂದ್ರೂ ನಾನು ಒಂದು ಇದ್ ಮಾಡ್ತೀನಿ. ಅಟ್ ಲೀಸ್ಟ್ ಬಿಗ್ ಬಾಸಿನ ಒಂದು ಇದಕ್ಕೆ ಹೋಗಿ ಒಂದು ದಿನಕ್ಕಾದ್ರೂ ಹೋಗಿ ಬರ್ಬೇಕು ಅನ್ನುವಂಥದ್ದು ಒಂದು ಇದಿದೆ ನನಗೆ, ಆಸೆ ಇದೆ. ಸ್ಟ್ರಾಂಗ್ ಕಂಟೆಸ್ಟೆಂಟ್ ಬಿಡಿ ನೀವು. ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗ್ತೀರಾ ಆಕ್ಚುಲಿ. ನೀವು ಒಳ್ಳೆ ಕಂಟೆಸ್ಟೆಂಟ್ ಏನೋ ನೋಡೋಣ. ಓಹೋ ಮ್ಯಾಜಿಕ್ ಅಜ್ಜಿ. ಇಷ್ಟ ದಿನ ಮಗಳ ಅನನ್ಯ ಭಟ್ ಬೇಕು ಅಂತದ್ದಿದ್ದವರು ಈಗ ನೋಡಿದ್ರೆ ಬಿಗ್ ಬಾಸ್ ಹುಚ್ಚ ಹಿಡಿಸ್ಕೊಂಡು ಬಿಟ್ಟಾರ. ಚಂದ ಅದ ನೋಡ್ರಪ್ಪ. ಹಿಂದೂ ಗುಡಿಗಳ ಬಗ್ಗೆ ಮಾತಾಡೋದು, ಮಗಳ ಕಾಣಲಗಳಂತ ಸುಳುಗಳು ಹೇಳೋದು, ಕಡಿಕ ಬಿಗ್ ಬಾಸಿಗೆ ಹೋಗ್ಲಿಕ್ಕೆ ತಯಾರಾಗಿ ನಿಂತು ಬಿಡೋದು. ಪಾಪ ಇಂಥವ್ರ ಮಾತನ್ನು ಕೇಳಿ ಅವತ್ತು ಕಣ್ಣೀರು ಹಾಕಿದ್ರಲ್ಲ, ಆ ಮಂದಿಗೆಲ್ಲ ಹೆಂಗಾಗಿರ್ಬಾರ್ದು ಹೇಳ್ರಿ. ಅನನ್ಯ ಭಟ್ ಎಲ್ಲಿ ಹೋದ್ಲು ಅಂತ ಕೇಳಿದ್ದು. ಈಗ ನೋಡಿದ್ರೆ ಆ ತಾಯಿ ನಾ ಹೇಳಿದ್ದೆಲ್ಲ ಕತಿ ಅದ, ಬಿಗ್ ಬಾಸಿಗೆ ನನಗೆ ಕಳಿಸ್ರಿ ಅಂತ ಅಂದುಬಿಡೋದಾ? ಆಗಲಿ. ಈ ಸಲ ಸುಜಾತಾ ಭಟ್ ಹೋಗಲಿ, ಮುಂದಿನ ಸಲ ಸಮೀರ, ಗಿರೀಶ್ ಮಟ್ಟಣ್ಣ ಎಲ್ಲರೂ ಹೋಗಲಿ. ಹೆಂಗೂ ನಮ್ಮ ಮಂದಿ ಅವರಿಗೆ ಫುಲ್ ಫ್ಯಾನ್ಸ್ ಅದಾರಲ್ರಿ, ಓಟ್ ಹಾಕಿ ಗೆಲ್ಲಿಸ್ಬಿಡ್ತಾರ. ಜನ ಮರಳೋ ಜಾತ್ರೆ ಮರಳೋ ಅನ್ನೋ ಹಂಗೈತೆ ನೋಡ್ರಪ್ಪ. ಇದಕ್ಕೆ ಹೇಳೋದು ಮತ್ತು Repos Super Offer Repos Bumper Offer ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಇದೆಲ್ಲ ಇರಲಿ, ಬಹಳ ಮುಖ್ಯವಾದ ವಿಷಯ. ನಮ್ಮ ದೇವೇಗೌಡರ ಆರೋಗ್ಯದಾಗ ಸ್ವಲ್ಪ ಏರುಪೇರಾಗಿತ್ತು. ದವಾಖಾನೆ ಸೇರ್ಯಾರಂತ ಭಾಳ ಟೆನ್ಷನ್ ಆಗಿತ್ತು. ಎಷ್ಟಾದರೂ ನಮ್ಮ ಮಣ್ಣಿನ ಮಗ ಅಲ್ಲೇನ್ರಿ. ಈಗ ಸಮಾಧಾನದ ಸುದ್ದಿ ಅಂತಂದ್ರೆ ಮಾಜಿ ಪ್ರಧಾನಿಗಳಾದ ದೇವೇಗೌಡರ ಆರೋಗ್ಯದಾಗ ಏನೂ ತೊಂದರೆ ಇಲ್ಲಂತ, ಅವರು ಆರಾಮಾಗೇ ಅದಾರಂತ ಸ್ವತಃ ಕುಮಾರಸ್ವಾಮಿ ಅವರೇ ಇದನ್ನು ಹೇಳ್ಯಾರ. ನಾನು ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಅವರ ಅಭಿಮಾನಿಗಳಿಗೆ ಹೇಳ್ತಕ್ಕಂಥದ್ದು, ಯಾವುದೇ ರೀತಿ ಆರೋಗ್ಯದ ಸಮಸ್ಯೆ ಏನಿತ್ತು ಅದೆಲ್ಲ ಇವತ್ತು ಸಮಸ್ಯೆಗಳೇನಿಲ್ಲ. ಈಗಾಗಲೇ ಕಳೆದ 3 ದಿನಗಳಿಂದ ವೈದ್ಯರ ಒಂದು ಚಿಕಿತ್ಸೆ, ಯಾವುದೇ ರೀತಿಯ ಒಂದು ಅವರ ಅನಾರೋಗ್ಯದ ಸಮಸ್ಯೆಗಳೇನಿತ್ತು ಅದೆಲ್ಲವನ್ನು ಸರಿಪಡಿಸ್ತಕ್ಕಂಥಲ್ಲಿ ಯಶಸ್ವಿಯಾಗಿದ್ದಾರೆ. ಯಾರೂ ಯಾವುದೇ ರೀತಿಯಲ್ಲೂ ಆತಂಕ ಬೇಡ. ಜನತೆಯ ಆಶೀರ್ವಾದ, ದೇವರನ್ನು ನಂಬಿರ್ತಕ್ಕಂಥವ್ರು ಅವರು. ಅದರಿಂದ ಅವರಿಗೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಅಂತಕ್ಕಂಥದ್ದನ್ನು ಅವ್ರ ಅಭಿಮಾನಿಗಳಿಗೆ ಹೇಳಲಿಕ್ಕೆ ಬಯಸ್ತೀನಿ. ಬಹುಶಃ ಇನ್ನೊಂದು 3-4 ದಿವಸ ಇರ್ತಾರೆ. ಬಿಡ್ರಿ, ಎಂಥೆಂಥವ್ರೋ ಗಟ್ಟಿಯಾಗದಾರಂತ ಈ ಭೂಮಿ ಮೇಲೆ. ನಿಮ್ಮನ್ನು ದೇವರು ಕಾಪಾಡೋದಿಲ್ಲೇನು? ಹೌದು, ವಿಷಯ ಗೊತ್ತಾಯ್ತಾ? ಬಿಹಾರದಾಗ ಎಲೆಕ್ಷನ್ ನಡೀಲಿಕ್ಕತ್ತದಲ್ಲ, ರಾಹುಲ್ ಗಾಂಧಿ ಅವರಂತೂ ಹೆಂಗರ ಮಾಡಿ ಎಲೆಕ್ಷನ್ನಾಗ ಗೆಲ್ಲೇಬೇಕಂತ ಕುಂತು ಬಿಟ್ಟಾರ. ಏನೇನೋ ಕಸರತ್ತು ಮಸಲತ್ತು ಮಾಡ್ಲಿಕ್ಕತ್ತಾರ. ರೊಕ್ಕಂತೂ ಹಿಂಗೆ ನೀರು ಚಲ್ಲದಂಗೆ ಚೆಲ್ಲಿಕತ್ತಾರ. ಅಪ್ಪು, ಅವ್ರು ಏನ್ರಿ ರೊಕ್ಕ ಅರೆ ಚಲ್ಲಿ ರಕ್ತ ಅರೆ ಚಲ್ಲಿ ನಮ್ಗೆ ಯಾಕೆ ಬೇಕು ಅಂತ ಕೇಳಿದ್ರೆ, ವೇಟ್ ಅಲ್ಲಿ ಚಲ್ಲಿಕತ್ತಿರೋ ರೊಕ್ಕ ಅವ್ರ ಕಿಸೆದಲ್ರಪ್ಪ, ನಮ್ಮ ಕರ್ನಾಟಕದಿಂದ ಹೋಗಿದ್ದು. ರಾಹುಲ್ ಗಾಂಧಿ ಅವರು ಕರ್ನಾಟಕನ ಒಂಥರ ATM ಮಾಡ್ಕೊಂಡು ಬಿಟ್ಟಾರ್ರಿ. ಸೊ ಫಂಡ್ ಕಲೆಕ್ಷನ್ ಆಲ್ರೆಡಿ ಶುರು ಆಗಿಬಿಟ್ಟದ. ಪಾಪ ರಾಜ್ಯದ ಕಾಂಗ್ರೆಸ್ ಶಾಸಕರಿಗೆ ಮಂತ್ರಿಗಿರಿ ಆಸೆ ತೋರಿಸಿ ಶಾಸಕರಿಂದ ಕೋಟಿ ರೊಕ್ಕ ವಸೂಲಿ ಮಾಡ್ಲಿಕ್ಕತ್ತಾರಂತ. ಈ ಅಕ್ರಮ ಬೆಟ್ಟಿಂಗ್ ದಂಧೆಕೋರ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಯಿಂದ 150 ಕೋಟಿ ರೂಪಾಯಿ ವಶಕ್ಕೆ ಪಡೆದಿರುವುದು ಇಡಿ ತನಿಖೆಯಿಂದ ಈ ಸತ್ಯ ವಿಷಯ ಹೊರಗೆ ಬಂದೈತೆ ನೋಡ್ರಿ.
ರೊಕ್ಕ ಪೂರ ಅಲ್ಲೇ ಹೋದ್ರೆ ನಮ್ಮ ರೋಡ್ನಾಗಿನ ಗುಂಡಿ ಮುಚ್ಚುದರೆ ಹೆಂಗೆ ಹೇಳ್ರಿ, ಮತ್ತು ಹೆಂಗೆ ಕೆಲಸ ಆಗ್ತಾವೆ ಇಲ್ಲಿ? ಒಟ್ಟನ್ಯಾಗ ಬಿಹಾರ ಒಂದು ಗೆಲ್ಲೇಬೇಕಂತ ಡಿಸೈಡ್ ಮಾಡ್ಕೊಳಂಗೆ ಕಾಣ್ತೈತಿ. ಕೊಡ್ಲಿಕ್ಕೆ ಆಗ್ತದೋ ಬಿಡ್ತದೋ, ದೊಡ್ಡ ದೊಡ್ಡ ಘೋಷಣೆಗಳಂತೂ ಚಾಲೂ ಆಗಿಬಿಟ್ಟಾವು. ಅಲ್ಲ, ತೇಜಸ್ವಿ ಯಾದವ್ ಅವ್ರು ಹೇಳ್ತಾರೆ, ಪ್ರತಿಯೊಂದು ಕುಟುಂಬಕ್ಕೆ ನಾನು ಅಧಿಕಾರಕ್ಕೆ ಬಂದ ಮೇಲೆ ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ. कोई प्रमाण देने की जरूरत नहीं है। और ये जो हम घोषणा जो कर रहे हैं, बहुत लोगों का सवाल होगा कैसे होगा, कब होगा, क्या तरीका है। ये सवाल उस समय भी पूछा गया था 20 में, और उस समय भी हमने कहा था कि ये साइंटिफिक रूप से हम लोगों ने अध्ययन किया है। हम लोगों के पास वैसे सारे परिवारों का डेटा जो है, जो हम लोगों ने सर्वे कराया था, उसके आधार पे हम लोगों के पास है, बिहार सरकार के पास है, किस परिवार के पास नौकरी है नहीं है। और ये पूरी तरीके से हम अगर घोषणा कर रहे हैं तो ये मेरा प्रण है, और जो हो सकता है वही हम करें। कोई जुमलेबाजी नहीं कर रहे, किसी को ठगने का काम नहीं कर रहे, और प्रमाण देने को तेजस्वी को देने की जरूरत नहीं है। हमने वो 17 महीने में काम किया। ಇದು ಹೆಂಗಂತ ನಾನು ಲೆಕ್ಕ ಹಾಕ್ಲಿಕ್ಕೆ ಟ್ರೈ ಮಾಡಿದೆ. ನೋಡ್ರಿ, ಈಗ ಟೋಟಲ್ ಬಿಹಾರದಾಗ ಸರ್ಕಾರಿ ಕೆಲಸ ಇಲ್ಲದೆ ಇರೋ ಕುಟುಂಬಗಳು 2 ಕೋಟಿ ಗಟ್ಟಲೆ ಅದಾವ. ಈಗ ಬಿಹಾರದಾಗಿರೋ ಸರ್ಕಾರಿ ಹುದ್ದೆಗಳು ಒಂದು 10-12 ಲಕ್ಷ ಇರಬಹುದು. ಅದರ ಖಾಲಿ ಇರೋದು ಒಂದು 3 ಲಕ್ಷ. 3 ಲಕ್ಷ ಖಾಲಿ ಹುದ್ದೆ ಇಟ್ಕೊಂಡು 2 ಕೋಟಿ ಉದ್ಯೋಗ ಕೊಡ್ತಾರಂತ ನೋಡ್ರಪ್ಪ. ಇದೇನಾಗುದಾ ಹೋಗುದಾ ನೀವೇ ಹೇಳಿಬಿಡ್ರಿ. ಮತ್ತು ನೋಡ್ರಿ, ಈಗ ಅವ್ರು ಅಧಿಕಾರಕ್ಕೆ ಬಂದ್ರೆ ಕೊಟ್ಟರು ಕೊಡಬಹುದು. ನೋಡ್ರಿ ಹೆಂಗಂತ ಹೇಳ್ತೀನಿ ನಾನು. ಮೊದಲ ಬಿಹಾರದಾಗ ಕಟ್ಟಿರೋ ಸರ್ಕಾರಿ ಬಿಲ್ಡಿಂಗ್ಗಳು ಅದಾವಲ್ಲ, ಅವನ್ನೆಲ್ಲ ಕೆಡವಿ ಬಿಡೋದು. ಅವು ಕೆಡವ್ಲಿಕ್ಕಂತ ಹೇಳಿ ಒಂದಿಷ್ಟು ಮಂದಿ ಕೆಲಸ ಸಿಗ್ತೈತೆ, ಹೌದಾ? ಇನ್ನು ಕೆಡವಿದ ಕಟ್ಟಡಗಳನ್ನು ಹಾಗೆ ಬಿಡ್ತಾರೆ, ಮಾತು ಕಟ್ಟಿಸ್ಬೇಕಲ್ಲ, ಆಮೇಲೆ ಕಟ್ಲಿಕ್ಕೆ ಒಂದಿಷ್ಟು ಮಂದಿ ಕೆಲಸ ಸಿಗ್ತದಿಲ್ಲ. ನನಗನ್ನಿಸ್ತದ ಮೋಸ್ಟ್ಲಿ ರಾಹುಲ್ ಗಾಂಧಿಯವರೇ ಇಂಥ ಐಡಿಯಾ ಕೊಟ್ಟಿರ್ಬೇಕು. ಎಷ್ಟಾದರೂ ಅವರು ಬಟಾಟಿಯಿಂದ ಬಂಗಾರ ತೆಗಿಯೋರು, ಹೌದಿಲ್ಲ? ಮತ್ತು ದೇಶದ ಕತೆ ಇಷ್ಟೇ ನೋಡ್ರಪ್ಪ. ಇಂಥ ರಾಜಕಾರಣಿಗಳನ್ನು ಪಡೆದಂಥ ನಾವೇ ಧನ್ಯರು. ಇನ್ನು ಇಂಟರ್ನ್ಯಾಷನಲ್ ಸುದ್ದಿ ಬಗ್ಗೆ ನೋಡೋದಾದ್ರೆ ಇದೊಂದು ಸ್ಟೋರಿ ಭಾಳ ಮಜಾ ಆಯ್ತು ನೋಡ್ರಿ. ನೇಪಾಳದಾಗ ದುರ್ಗೆಯ ಮೆರವಣಿಗೆ ನಡಿಲಿಕತ್ತಿತ್ತು. ಆವಾಗ ಮೆರವಣಿಗೆ ಮ್ಯಾಲ ಅಲ್ಲಿನೂ ಶಾಂತಿ ದೂತರು ಕಲ್ಲು ಒಗದಾರ. ನಮ್ಮಲ್ಲಿ ಆಗಿದ್ರೆ ಕಲ್ಲು ಹೊಡೆದವ್ರು ಸೇಫ್ ಬಿಡ್ರಿ, ಆದ್ರೆ ನೇಪಾಳದಾಗ ಹಂಗಲ್ರಪ್ಪ. ಜನ್ಸಿಗಳು ಏನು ಮಾಡ್ತಾರೆ ಗೊತ್ತಾ? ಯಾರು ಕಲ್ಲು ಒಗ್ದಿದ್ರಲ್ಲ ಅವರು ಮಸೀದಿಯನ್ನೇ ಧ್ವಂಸ ಮಾಡಿಬಿಟ್ರು. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಆದರೂ ನಮ್ಮ ಆಜು ಬಾಜು ಇರೋ ಈ ಪುಟ್ಟ ದೇಶಗಳೇ ಪಾಕಿಸ್ತಾನಕ್ಕಿಂತ ಎಷ್ಟೋ ಪರವಾಗಿಲ್ಲ ನೋಡ್ರಪ್ಪ. ಆಫ್ಘಾನಿಸ್ತಾನ, ಭಾರತ ಅಂತೂ ಫುಲ್ ಕ್ಲೋಸ್. ಆಫ್ಘಾನಿಸ್ತಾನದ ಫಾರಿನ್ ಮಿನಿಸ್ಟರ್ ಅಮೀರ್ ಖಾನ್ ಮುತ್ತಿಗೆ ಭಾರತಕ್ಕೆ ಬಂದು ಫುಲ್ ಮಾತುಕತೆ ನಡೆಸಿ ಭಾರತದ ಜೊತೆ ನಾವಿದೀವಿ ಅಂತ ಹೇಳಿಬಿಟ್ಟಾರ. India has always stood by Afghan people and has assisted them in many areas. Similarly, over the past 4 years, and particularly the recent earthquake in Kunar, India was the first country to respond in humanitarian assistance. We would like to show appreciation. Afghanistan looks at India as a close friend. Afghanistan wants relations based on mutual respect and trade and people-to-people, political trade and people-to-people relations. The Islamic Emirate of Afghanistan stands ready to create a mechanism of understanding between two countries, and these consultative mechanisms work towards strengthening our relations. Approximately 9 months earlier, I met with the Deputy Foreign Minister Vikram Singh in Dubai, and this was the good start of high-level engagement, following which I had 2 phone calls with yourself, which gave new impetus to our relations.
I am happy today that I'm here in Delhi, and this visit will increase or strengthen the understanding between both countries and open a new chapter between these relations. We hope that Afghanistan and India, on an official level and in different areas, increase their engagements and exchanges. We hope that through talks and dialogue we can increase the level of understanding between us. During the American occupation, there was many ups and downs that happened. However, throughout this time, we never gave a statement against India. Rather, we always sought good relations with India. We will not allow any group to threaten anyone else or use the territory of Afghanistan against others. Daesh is a challenge for the region, and Afghanistan is at the front lines of this struggle. Luckily, the Islamic Emirate of Afghanistan, its forces and its strong struggle against it has eradicated from Afghanistan. The need of our region is that we combat this menace together, and this is a need for the common prosperity of both nations. ಇದು ಮಜಾ ಅಂದ್ರೆ ಅಲ್ಲ, ನಾವರೇ ಸ್ವಲ್ಪ ನೋಡ್ಕೊಂಡು ಹೊಡಿತೀವಿ. ಈ ತಾಲಿಬಾನಿಗಳ ಕೈಗೆ ಸಿಕ್ಕಿಬಿಟ್ರೆ ಪಾಕಿಸ್ತಾನದ ಕಥೆ ಮುಗಿದಂತ ತಿಳ್ಕೊರಿ ನೀವು. ಕಡಿದಾಗಿ ಪ್ರತಾಪ್ ಸಿಂಹ ಅವರು ಸಿದ್ದರಾಮಯ್ಯ ಅವರ ಬಗ್ಗೆ ಸ್ವಲ್ಪ ಗುಣಗಾನ ಮಾಡ್ಲಿಕ್ಕತ್ತಾರ. ಏನಂತ ಕೇಳಿಸ್ಕೊಂಡು ಬಿಡ್ರಲ್ಲ. ದಸರಾ ಮುಗಿದ ಬೆನ್ನಲ್ಲೇ ಯಾವ ರೀತಿ ಗೊಂದಲ ಸೃಷ್ಟಿಯಾಗಿತ್ತು ಅನ್ನೋದ್ರ ಬಗ್ಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿರುವಂತಹ ಸಂದರ್ಭದಲ್ಲೇ ಮೈಸೂರಿನ ಹೃದಯ ಭಾಗದಲ್ಲಿರುವಂಥ ದೊಡ್ಡಕೆರೆ ಮೈದಾನದಲ್ಲಿ ಕಾರ್ತಿಕ್ನ ಸಹಚರನ ಕೊಲೆ ಆಗುತ್ತೆ. ಅದಾಗಿ ಸಾವರಿಸಿಕೊಳ್ಳುವಷ್ಟರೊಳಗಡೆ 9 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ನಡೆದು ಮತ್ತೆ ಅಲ್ಲೇ ಕಗ್ಗೊಲೆ ಆಗುತ್ತೆ. ಮೈಸೂರಿನಲ್ಲಿ ಏನಾಗ್ತಾ ಇದೆ? ಮೈಸೂರು ಹೇಳಿ ಕೇಳಿ ಪ್ರಜ್ಞಾವಂತ ಜನರಿರುವಂಥ ಊರು. ಇಲ್ಲಿ ಕ್ರೈಮ್ಗಳಾದರೆ, ಎಲ್ಲೇ ಒಂದು ಸಣ್ಣ ಘಟನೆ ಆದರೆ ಮೈಸೂರಿಗರಿಗೆ ನೋವಾಗುತ್ತೆ. ಒಂದು ಒಗ್ಗಟ್ಟಾಗಿ ಯೋಚನೆಯನ್ನು ಮಾಡ್ತಾರೆ. ಇಲ್ಲಿ ಸೆನ್ಸ್ ಆಫ್ ಓನಿಂಗ್ ಇದೆ, ಬಿಲಾಂಗಿಂಗ್ನೆಸ್ ಇದೆ. ಇಂಥ ಮೈಸೂರಿನಲ್ಲಿ ಈ ರೀತಿ ಪೈಶಾಚಿಕ ಘಟನೆಗಳು ನಡೀತಾ ಇರೋದು ನೋಡಿ ಜನಕ್ಕೆ ದಿಗ್ಭ್ರಮೆನೂ ಆಗಿದೆ. ಒಂದು ರೀತಿ ನಮ್ಮ ಮೈಸೂರಲ್ಲಿ ಇಂಥದ್ದು ನಡೀತಾ ಇದೆಯಾ ಅಂತೇಳಿ ಹೇಳಿ ಎಲ್ಲರ ಎದುರುಗಡೆ ನಾಚಿ ತಲೆ ತಗ್ಗಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರ್ತಿಕ್ನ ಸಹಚರನ ಕೊಲೆ ಆದ ಕೂಡಲೇ ಎಚ್ಚೆತ್ಕೊಳ್ಬೇಕಿತ್ತು. ಅದ್ರ ಬೆನ್ನಲ್ಲೇ 9 ವರ್ಷದ ಬಾಲಕಿ ಹಕ್ಕಿಪಿಕ್ಕಿ ಜನಾಂಗದ ಒಂದು ಬಾಲಕಿಯಲ್ಲಿ ಬಲೂನನ್ನು ಮಾರಾಟ ಮಾಡುತ್ತಿದ್ದು ಬಂದು ಬಾಲಕಿಗೆ ರಾತ್ರಿ ಪೇರೆಂಟ್ಸ್ ಜೊತೆ ಮಲ್ಕೊಂಡಿರೋರನ್ನ, ಅದು ದೊಡ್ಡಕೆರೆ ಮೈದಾನ ಮೈಸೂರಿನ ಹೃದಯ ಭಾಗದಲ್ಲಿ ಅಪ್ಪ ಅಮ್ಮನ ಜೊತೆ ಮಲ್ಕೊಂಡಿರೋಂಥ ಬಾಲಕಿನ ಎತ್ಕೊಂಡು ಹೋಗಿ ಅತ್ಯಾಚಾರವನ್ನು ಮಾಡಿ ಕೊಲೆಯನ್ನು ಮಾಡ್ತಾನೆ ಅಂತಂದರೆ ಏನು ಹೇಳಬೇಕು? ಮೈಸೂರಿನಲ್ಲಿ ಡ್ರಗ್ ಫ್ಯಾಕ್ಟ್ರಿ ನಡೀತಾ ಇರ್ತದೆ. ಮಹಾರಾಷ್ಟ್ರದ ಪೊಲೀಸರು ಇಲ್ಲಿ ಬಂದು ಅರೆಸ್ಟ್ ಮಾಡಬೇಕಾಗುತ್ತೆ. ಇತ್ತೀಚೆಗಷ್ಟೇ ಕಾರ್ತಿಕ್ನ ಕೊಲೆ ಆಗಿದ್ದು, ಈಗ ಕಾರ್ತಿಕ್ನ ಸಹಚರನ ಕೊಲೆ ಆಯಿತು. ಅದೇ ರೀತಿ ಈಗ ಬಾಲಕಿಯ ಕೊಲೆ ಆಯಿತು. ದಸರಾ ಟೈಮಲ್ಲಿ ವ್ಯಾಪಾರಸ್ಥರು ಭಾಳ ಜನ ಬರ್ತಾರೆ. 10 ವರ್ಷದಿಂದ ಆ ಬಾಲಕಿಯ ಕುಟುಂಬದವರು ಬರ್ತಾ ಇದ್ದಾರೆ, ಹಕ್ಕಿಪಿಕ್ಕಿ ಜನಾಂಗದವ್ರು ಬರ್ತಾರೆ, ಬಲೂನನ್ನು ಮಾರ್ತಾರೆ. ಇಲ್ಲಿ ಭದ್ರತೆಯನ್ನು ಒದಗಿಸ್ಬೇಕು, ಅದ್ರ ಬಗ್ಗೆ ಗಮನ ಹರಿಸಬೇಕು ಅನ್ನೋದನ್ನು ಈ ಸರ್ಕಾರಕ್ಕೆ ಗೊತ್ತಿರಬೇಕಲ್ವ? ಅದು ನಾನು ನೋಡ್ತಾ ಇದ್ದೀನಿ. ನಮ್ಮಲ್ಲಿ ಬಹಳಷ್ಟು ಜನ ನಮ್ಮ ಸರ್ಕಾರದಲ್ಲಿ, ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಕೂಗುಮಾರಿಗಳಿದ್ದಾರೆ. ಏನಂದ್ರೂ ಕಾಮೆಂಟ್ ಮಾಡ್ತಾರೆ. ಯುಕ್ರೇನಲ್ಲಾದರೂ ಕಾಮೆಂಟ್ ಮಾಡ್ತಾರೆ, ರಷ್ಯಾದಲ್ಲಾದರೂ ಕಾಮೆಂಟ್ ಮಾಡ್ತಾರೆ, ಅದೇ ರೀತಿಯಲ್ಲಿ ಗಾಜಾದಲ್ಲಾದರೂ ಕಾಮೆಂಟ್ ಮಾಡ್ತಾರೆ. ಅಮೆರಿಕನ್ ಪ್ರೆಸಿಡೆಂಟು ಡೊನಾಲ್ಡ್ ಟ್ರಂಪ್ ಏನು ಮಾಡ್ದೆ ಏನು ಮಾಡಿಲ್ಲ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡ್ತಾರೆ. ಆದರೆ ಮೈಸೂರಿನಲ್ಲಿ 9 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ನಡೆದಿದೆಯಲ್ಲ, ಒಬ್ಬನಾರು ಬಾಯಿ ತೆರಿತಾ ಇದ್ದಾನ? ಮಾನ್ಯ ಮುಖ್ಯಮಂತ್ರಿಗಳು ಬಾಯಿ ತೆರಿತಿದಾರ? ಯಾರ ಸಿಕ್ತವ್ರನ್ನೆಲ್ಲ ಗದರಿಸುವಂಥ ಡಿ ಕೆ ಶಿವಕುಮಾರ್ ಬಾಯಿ ತೆರಿತಿದಾರ? ಎಲ್ಲದಕ್ಕೂ ಬಾಯಿ ಹಾಕುವಂತಹ ಅಲ್ಲಿ ಪ್ರಿಯಾಂಕಾ ಖರ್ಗೆ ಮಾತಾಡ್ತಿದಾರ. ಅಂತಾರಾಷ್ಟ್ರೀಯ ವಿಚಾರಗಳ ಬಗ್ಗೆ ಎಲ್ಲ ನಾನು ಭಾಳ ಪ್ರವೀಣನ ಥರ ಇಲ್ಲಿ ಅದಿರನ್ನ ಲಪಟಾಯಿಸುವಂತಹ ಮಾತಾಡುವಂಥ ಲಾಡು ಇದ್ರ ಬಗ್ಗೆ ಧ್ವನಿ ಎತ್ತಿದಾರ. ಅಲ್ಲಿ ಯಾರು ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಕೂಗು ಮಾರಿದಾನೆ, ಅವನು ಮಾತಾಡ್ತಿಲ್ಲ.
ಇಲ್ಲೊಬ್ಬ ಬಂದು ಯಾವಾಗ್ಲೂ ಕೂಡ ಮುಟ್ಟಾಳವಾಗ್ತಾರೆ ಅಂದರೆ ಅವನು ಮಾತಾಡ್ತಿಲ್ಲ. ಅಂದರೆ ಮೈಸೂರಿನಲ್ಲಿ ಯಾರು ಪಾಪದವ್ರ ಜೀವಕ್ಕೆ ಬೆಲೆ ಇಲ್ವಾ? ಏನು ನಡೀತಾ ಇದೆ ಮೈಸೂರಲ್ಲಿ? ಮನೆ ಸಿದ್ದರಾಮಯ್ಯನವರೇ ದಸರಾ ಮಾಡಿದ್ರಿ, ಇಲ್ಲಿ ಹೋದ್ರಿ, ಇಲ್ಲಿ ಬಂದು ಎಲ್ಲ ವೀರಾದಿ ವೀರ ಅಂತೇಳಿ ತಮ್ಮ ತಾವೇ ಕೊಚ್ಕೊಂಡು ಹೋದ್ರಿ. ನೀವು ನಾನೇ ಮುಂದಿನ ಮುಖ್ಯಮಂತ್ರಿ ಆಗಿ ನಾನೇ ಮುಂದುವರಿತೀನಿ ಅಂತ ಹೇಳ್ಕೊಂಡು ಹೋದ್ರಿ. ನೀವು ಮುಖ್ಯಮಂತ್ರಿ ಯಾವ ಪುರುಷಾರ್ಥಕ್ಕೋಸ್ಕರ ಸರ್? ಇಲ್ಲಿ ಮೈಸೂರಿನಲ್ಲಿ ಸಾಮಾನ್ಯ ಒಂದು 9 ವರ್ಷದ ಬಾಲಕಿಗೆ ಇವತ್ತು ರಕ್ಷಣೆ ಇಲ್ಲ ಅಂತಂದರೆ, ಅಪ್ಪ ಅಮ್ಮನ ಜೊತೆ ಮಲಗಿದ್ದ ಬಾಲಕಿನ ಎತ್ಕೊಂಡು ಹೋಗಿ ರೇಪ್ ಮಾಡ್ತಾರೆ, ಮರ್ಡರ್ ಮಾಡ್ತಾರೆ ಅಂತಂದರೆ ಮೈಸೂರಲ್ಲಿ ಏನು ನಡೀತಿದೆ ಸರ್? ನಿಮ್ಮ ಮೂಗಿನ ಕೆಳಗಡೆ ಇರುವಂಥ ಮೈಸೂರಿಗೆ ಭದ್ರತೆ ಇಲ್ವಲ್ಲ ಸರ್? ಇವತ್ತು ನಮ್ಮ ಪೊಲೀಸ್ ಇಲಾಖೆ ನಾನು ದೂರಕ್ಕೆ ಹೋಗಲ್ಲ. ಯಾಕೆಂತಂದರೆ ಈ ಘಟನೆ ನಡೆದ ಕೂಡಲೇ ತಕ್ಷಣಕ್ಕೆ ಆ ಅಪರಾಧಿನ ಬಂಧಿಸಿ ತಂದಿದ್ದಾರೆ. ಅವನ ಕಾಲಿಗೆ ಗುಂಡು ಹೊಡೆದು ಅವನ್ನ ಎಳ್ಕೊಂಬಂದಿದ್ದಾರೆ. ಈ ಹಿಂದೆಯಲ್ಲಿ ಗ್ಯಾಂಗ್ ರೇಪ್ ಆದಾಗಲೂ ಕೂಡ ಮೈಸೂರು ಪೊಲೀಸು ಎಫಿಷಿಯೆಂಟ್ ಪೊಲೀಸು ಅದನ್ನು ಕೂಡ ಒಂದು ಬೀಡಿ, ಒಂದು ಅದರ ಸಿಪ್ಪೆ ಇರ್ಬೋದು, ಅದು ಒಂದು ಬಸ್ ಟಿಕೆಟ್ ಇರ್ಬೋದು, ಅದರ ಜಾಡನ್ನು ಹಿಡಿದುಬಿಟ್ಟು ಅರೆಸ್ಟ್ ಮಾಡಿ ತೊಗೊಂಬಂದಿದ್ದಾರೆ. ಕೇಸ್ಗಳನ್ನ ಕ್ರ್ಯಾಕ್ ಮಾಡ್ತಾರೆ ಇಲ್ಲಿ ಪೊಲೀಸರು. ಈ ಥರ ಘಟನೆಗಳು ನಡೆದಾದ ನಂತರ ಆರೋಪಿಗಳನ್ನ, ಅಪರಾಧಿಗಳನ್ನ ಪತ್ತೆ ಹಚ್ಚುವಂತಹ ಕಾರ್ಯಕ್ಷಮತೆ ಇರುವಂಥ ನಮ್ಮ ಪೊಲೀಸರಿಗೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತಹ ಕಾರ್ಯದಕ್ಷತೆಯೂ ಕೂಡ ಇದೆ. ಆದರೆ ಇವತ್ತು ನಮ್ಮ ಪೊಲೀಸರ ಸ್ಥಿತಿ ಹಾಗಾಗಿದೆ ನಮ್ಮ ಮೈಸೂರಿನಲ್ಲಿ ಅಂತಂದರೆ, ಇವರು ನಳಪಾಕಲ್ಲಿ ಕಾಫಿ ಕುಡಿಯೋಕೆ ಹೋದರೆ ಇವ್ರಿಗೆ ಅಲ್ಲಿ ಹೋಗಿ ಪೊಲೀಸರು ಜೀಪ್ ಹಾಕೊಂಡು ನಿಂತಿರ್ಬೇಕು. ಇವ್ರಿಗೆ ಪ್ರೋಟೋಕಾಲ್ ಕೊಡಬೇಕು, ಸಲ್ಯೂಟ್ ಹೊಡಿಬೇಕು. ಮೈಲಾರಿ ದೋಸೆ ತಿನ್ನಕ್ಕೆ ಹೋದರೆ ಅಲ್ಲಿ ಹೋಗಿ ನಿಂತಿರ್ಬೇಕು. ಇವರಿಗೆ ಮೈಸೂರು ರಿಫ್ರೆಶ್ಮೆಂಟಲ್ಲಿ ಇಡ್ಲಿ ತಿನ್ನಕ್ಕೆ ಹೋದರೆ ಅಲ್ಲಿ ನಿಂತಿರಬೇಕು. ಸಿದ್ದರಾಮಯ್ಯನವರು ವಿಮಾನದಲ್ಲಿ ಬಂತು ಅಂದರೆ ಏರ್ಪೋರ್ಟಲ್ಲಿ ಸಲ್ಯೂಟ್ ಹೊಡೆಯೋಕೆ ನಿಂತಿರಬೇಕು. ಇಲ್ಲ ಬೈ ರೋಡ್ ಬರ್ತಾ ಇದ್ದಾರೆ ಅಂತೇಳಿ ಹೇಳಿದರೆ ಅಲ್ಲಿ ಹೋಗಿ ಶ್ರೀರಂಗಪಟ್ಟಣ ಬಾರ್ಡಲ್ಲಿ ಹೋಗಿ ನಿಂತಿರಬೇಕು. ಪೊಲೀಸರನ್ನ ಬರೀ ಪ್ರೋಟೋಕಾಲ್ ಕೊಡೋದಕ್ಕೋಸ್ಕರ, ಸೆಲ್ಯೂಟ್ ಹೊಡೆಸ್ಕೊಳ್ಳೋದಕ್ಕೋಸ್ಕರ ಈ ಸರ್ಕಾರ ದುರ್ಬಳಕೆಯನ್ನು ಮಾಡ್ತಾ ಇದೆ. ಅದಕ್ಕೋಸ್ಕರ ಮೈಸೂರಿನಲ್ಲಿ ಈ ರೀತಿಯ ಘಟನೆಗಳು ಸಂಭವಿಸ್ತಾ ಇದ್ದಾವೆ. ಇಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಇದ್ದಾರೆ. ಉಸ್ತುವಾರಿ ಸಚಿವರು ಏನಕ್ಕಿರೋದು? ಏನು ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ನ ಬೋರ್ಡ್ ಹಾಕ್ಸೋದು, ಓದಿಸೋದು. ನೀವು ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಏನು ಹೇಳುತ್ತೆ ಸರ್? ಮನುಷ್ಯನಿಗೊಬ್ಬನಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು, ಆರ್ಥಿಕ ನ್ಯಾಯ ಕೊಡಬೇಕು, ಅವ್ರಿಗೆ ರಕ್ಷಣೆ ಕೊಡಬೇಕು ಅಂತ ಪ್ರಿಯಾಂಬಲ್ ಹೇಳಲ್ವಾ? ಬರೀ ಪ್ರಿಯಾಂಬಲ್ ಓದಿಸ್ಬಿಡು, ಅಲ್ಲಿ ಅಂಬೇಡ್ಕರ್ ಬಾಯಲ್ಲಿ ಅಂಬೇಡ್ಕರ್ ಬರುತ್ತೆ, ಇಲ್ಲಿ ಒಂದು ಹಕ್ಕಿ ಪಿಕ್ಕಿ ಜನಾಂಗದ ಅಂಬೇಡ್ಕರ್ ಅವರು ಯಾವ ದೀನ ದಲಿತರ ಬಗ್ಗೆ, ತುಳಿತಕ್ಕೊಳಗಾಗೋದ್ರ ಬಗ್ಗೆ ಅವರಿಗೆ ರಕ್ಷಣೆ ಮಾತಾಡಿದ್ರಲ್ಲ, ಅವರಿಗೆ ರಕ್ಷಣೆ ಕೊಡೋದಕ್ಕೋಸ್ಕರ ಅದ್ಭುತವಾದಂಥ ಕಾನ್ಸ್ಟಿಟ್ಯೂಷನ್ ಬರೆದ್ರಲ್ಲ, ಅದ್ರ ಪ್ರಿಯಾಂಬಲ್ ಓದ್ಕೊಂಬಿಟ್ಟು ನೀವು ಮಾತಾಡೋದು ಬಿಟ್ಟರೆ ರಕ್ಷಣೆ ಕೊಡ್ತಾ ಇದ್ದೀರಾ ಸರ್? ಆ ಹಕ್ಕಿ ಪಿಕ್ಕಿ ಜನಾಂಗಕ್ಕೆ ಸೇರಿದಂತಹ ಒಂದು ಸಣ್ಣ ಬಾಲಕಿ ಆಕೆ ಏನಾದರೂ ಪ್ರಬಲ ಜನಾಂಗಕ್ಕೆ ಸೇರಿದರೆ ಅಥವಾ ಇನ್ಯಾರ್ಗ ಸೇರಿದರೆ ನೀವು ಸುಮ್ಮನೆ ಇರ್ತಿದ್ರಾ? ಬಾಯ್ ಬಡ್ಕೋತಿದ್ರೆ ಇಷ್ಟೊತ್ತಿಗೆ? ಯಾರು ಕೇಳೋರಿಲ್ಲ. ಆ ಕಡೆ ನಾರ್ತ್ ಕರ್ನಾಟಕದಿಂದ, ಕಿತ್ತೂರು ನಮ್ಮ ಉತ್ತರ ಕರ್ನಾಟಕದಿಂದ ಬಂದಿರೋವಂಥದ್ದು ಆ ಬಾಲಕಿ ಇಲ್ಲೇನೋ ಮಾರಾಟಕ್ಕೆ ಬಂದಿದ್ರು, ಅವಳು ಕೇಳೋರು ಯಾರು ಇಲ್ಲ, ಅವ್ರ ಜೊತೆ ಯಾರು ಪ್ರಬಲವಾದಂಥ ಸಮುದಾಯ ಇಲ್ಲ ಅಂತ ಬಾಯಿ ಮುಚ್ಕೊಂಡಿದ್ದೀರಾ. ಅದಕ್ಕೋಸ್ಕರ ಸಂಬಂಧಿಸ್ತಾ ಇಲ್ವಾ? ಒಂದು ಮಾತಾಡಿದ್ರು ಆಡಿದ್ದೀರಾ. ಅದು ಯಾವುದೋ ಬಿಗ್ ಬಾಸ್ ಅಂತೆ, ಅದನ್ನು ನಡೆಸ್ತಾ ಇರೋದಕ್ಕೆ ಅಲ್ಲಿ ಹೋಗಿ ನೀವು ಬೀಗ ಹಾಕಿಸ್ತೀರಿ. ಅದಾದಮೇಲೆ ಬಂದ್ಬಿಟ್ಟು ಬೀಗ ಹಾಕ್ಸಿದವ್ರೆ ನಾನೇ ಭಾಳ ಇದು ಏನೋ ಸೇವಿಯರ್ ಅನ್ನೋ ಥರದಲ್ಲಿ ಬಂದು ಪೋಸ್ಟ್ ಕೊಡ್ತೀರಿ. ಇದು ಬಿಟ್ಟರೆ ಏನು ಮಾಡ್ತಾಯಿದ್ದೀರಿ? ಸಿದ್ದರಾಮಯ್ಯನವ್ರು ನೀವಾದರೂ ಏನು ಮಾಡ್ತಾಯಿದ್ರಿ? ಏನು ನಿಮಗೆ ಅಂತಃಕರಣನ ಇಲ್ದಂಗೆ ಆಗೋಯ್ತಾ? ಸಮಾಜವಾದಿ ಹಿನ್ನೆಲೆಯಿಂದ ಬಂದು ಕಾಂಗ್ರೆಸ್ಸಿಗೆ ಹೋದಾದ ಕೂಡಲೇ ನಿಮ್ಮ ಒಳಗಡೆ ಇರೋಂಥ ಸಂವೇದನೆಯನ್ನು ಕಳ್ಕೊಂಡಿದ್ದೀರಾ ಸರ್. ಏನಾಗಿದೆ ಮೈಸೂರಲ್ಲಿ? ಏನು ನಿಮಗೆ ಸೆಲ್ಯೂಟ್ ಹೊಡೆಯೋದಕ್ಕೆ ಪೊಲೀಸನ್ನ ಇಟ್ಕೊಂಡಿದ್ದೀರಾ ನೀವು? ಪೊಲೀಸ್ ಇಲಾಖೆಗೆ ಫ್ರೀ ಹ್ಯಾಂಡ್ ಕೊಡಿ, ಅವ್ರು ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ, ಕಾನೂನು ರಕ್ಷಣೆ ಮಾಡೋಕ್ಕೆ ಅವ್ರ ಕೈಲಿ ಆಗುತ್ತೆ. ಆದರೆ ನಿಮ್ಮನ್ನು ಬರೀ ನಿಮಗೆ ಪ್ರೋಟೋಕಾಲ್ ಕೊಡೋದಕ್ಕೆ ನಿಮ್ಮ ಮಕ್ಕಳು ಮರಿನೆಲ್ಲ ಕರ್ಕೊಂಡೋಗಿ ದಸರಾ ನೋಡ್ತಾ ಇದ್ರೆ ಪೊಲೀಸರು ಕಾಯ್ಕೊಂಡು ನಿಂತಿರಬೇಕು. ಆ ಕೆಲಸಕ್ಕೆ ಇವತ್ತು ಬಳಸ್ತಾ ಇದ್ದಾರೆ. ಇದೊಂದು ಕರ್ನಾಟಕದಲ್ಲಿ ಇದೊಂದು ಜನ ವಿರೋಧಿ ಸರ್ಕಾರ ಇದೆ. ಇವತ್ತು ಆಡಳಿತ ವ್ಯವಸ್ಥೆಯನ್ನು ಒಂದು ಲೂಟಿ ಮಾಡೋದಕ್ಕೆ ಮತ್ತು ತಮಗೆ ಸೆಲ್ಯೂಟ್ ಹೊಡೆಸ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಈ MLAಗಳ ಕಾಟ, ಒಂದೊಂದು ಸ್ಟೇಷನಲ್ಲಿ 50 ಲಕ್ಷ 60 ಲಕ್ಷ 1 ಕೋಟಿ ವಸೂಲಿ ಮಾಡ್ತೀರಿ ನೀವು. MLAದು ಮಿನಿಟ್ ತರಬೇಕಾದ್ರೆ ಅವನಿಗೆ ಟ್ಯಾಕ್ಸ್ ಕಟ್ಟಬೇಕು. ಇಲ್ಲೊಬ್ಬರು ಟ್ರಾನ್ಸ್ಫರ್ ಮಿನಿಸ್ಟರ್ ಇದ್ದಾರೆ, ಚೀಫ್ ಮಿನಿಸ್ಟರ್ ಮಗ ಯತೀಂದ್ರ ಟ್ರಾನ್ಸ್ಫರ್, ಇವರು ವರ್ಗಾವಣೆ ಖಾತೆ ಸಚಿವರು. ಇವರು ಯಾವ ವರ್ಗಾವಣೆ ಆಗಬೇಕು ಅಂದರೆ ಯತೀಂದ್ರ ಹತ್ರ ಹೋಗಬೇಕು. ಹಾಗಾಗಿ ಅಲ್ಲಿಗೆ ಹೋಗ್ಬೇಕು, ಅಲ್ಲಿ ಟ್ಯಾಕ್ಸ್ ಕಟ್ಟಬೇಕು. ನಿಮ್ಮ ಬರೀ ಕಲೆಕ್ಷನ್ ಅಷ್ಟೇನಾ? ಯಾರು ಜಾಸ್ತಿ DK ಜಾಸ್ತಿ ಕಲೆಕ್ಷನ್ ಮಾಡಿ ರಾಹುಲ್ ಗಾಂಧಿ ಕಳಿಸ್ತಾರೋ, ಸಿದ್ದರಾಮಯ್ಯನವ್ರು ಜಾಸ್ತಿ ಕಲೆಕ್ಷನ್ ಮಾಡಿ ರಾಹುಲ್ ಗಾಂಧಿ ಕಳಿಸ್ತಾರೋ, ಈ ಥರ ನಿಮ್ಮದು ಹೋರಾಟ ಇಲ್ಲಿಗೆ ನಡೀತಾ ಇದೆ. ಜನಕ್ಕೆ ಯಾವುದೇ ರಕ್ಷಣೆ ಇಲ್ಲ. ಮೈಸೂರು ಜನ ಇದನ್ನು ನೋಡ್ತಾ ಇದ್ದಾರೆ, ಏನು ಮಾಡೋಕ್ಕಲ್ಲ, ಅಸಹಾಯಕರಾಗಿದ್ದಾರೆ. 5 ವರ್ಷ ನಿಮಗೆ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಸೈಲೆಂಟಾಗಿ ಇದನ್ನು ಸಹಿಸ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂದಿದೆ. ಆದರೆ ನಾನು ಸಿದ್ದರಾಮಯ್ಯನವರಿಂದ ಇಂಥದನ್ನು ನಿರೀಕ್ಷೆ ಮಾಡಿರಲಿಲ್ಲ. ರಾಜು ಮಾಡ್ರಾದಾಗಲೂ ಕೂಡ ಬೀಗರೂಟಕ್ಕೆ, ಬಾಡೂಟಕ್ಕೆ, ಮದುವೆಗೆ, ಮುಂಜಿಗೆ ಬರ್ತಾಯಿದ್ರಿ. ಅವನ ಮನೆ ತಿರುಗಿ ನೋಡಲಿಲ್ಲ. ಇಲ್ಲೇ ಬೆಂಗಳೂರಿನಲ್ಲಿ ಕಾಲು ತುಳಿತಾದಾಗ IPL ನಂತರ ಅಲ್ಲೂ ಕೂಡ 11 ಜನ ತೀರ್ಕೊಂಡ್ರು, ಅವ್ರ ಮನೆಗೆ ಹೋಗಲಿಲ್ಲ. ಇಲ್ಲಿ ಯಾವುದೋ ನಿಮ್ಮ MLA ಮಗಳ ರಿಸೆಪ್ಷನಿಗೆ ಬಂದ್ರಿ ನೀವು. ಈಗ ನಿಮ್ಮಲ್ಲಿ ಈ ಹೃದಯ ಭಾಗದಲ್ಲಿ ದೊಡ್ಡಕೆರೆ ಮೈದಾನದಲ್ಲಿ 9 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ನಡೆದಿದೆ, ಹತ್ಯೆ ಆಗಿದೆ.
ನೀವು ಇದಕ್ಕೂ ಸ್ಪಂದಿಸಲ್ಲ, ನಿಮ್ಮ ಮನಸ್ಸು ಮಿಡಿತಾ ಇಲ್ಲ ಅಂತಂದ್ರೆ ನೀವೇನು ಕಲ್ಲಾಗಿದ್ದೀರಾ ಸರ್ ನೀವು? ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. Repos Super Offer. Repos Bumper Offer. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.